ಸಂಸ್ಕೃತಿ ಇರಲಿಲ್ಲ, ಅವನು ಬರ್ತಿದ್ದಿಲ್ಲ. ಅವ್ರ ತಂದೆಯವರು ಆ ಸಂಸ್ಕೃತಿ ಒಳಗಿದ್ರಂತ ಆ ಮದುವೆ ಅವ್ರಿಗೆ ಸಿಗ್ತೀವಿ. ಅದನ್ನು ಬೆಳೆದುಕೊಂಡವರು, ಅದನ್ನು ಬೆಳೆದುಕೊಂತ ಶಕ್ತಿ ನಮ್ಮಲ್ಲಿ ಬೇಕಲ್ಲ. ಪರಮಾತ್ಮ ಅಪಾರವಾಗಿರ್ತಕ್ಕಂಥ ಮಹಿಮೆ ಅವನು. ಇಂಥಲ್ಲಿ ಅವ ಇಲ್ಲ ಅಂತ ಅನ್ನೋದು ಬರಂಗಿಲ್ಲ. ಅವ ತ್ರೇಣವಿಣ ತೃಣಮಪಿ ನ ಚಲತಿ. ಅವನ ಪ್ರೇರಣೆ ಇಲ್ಲದವನು ಹುದ್ದು ಕಟ್ಟಿರು ಅಗಳಾಡಲ್ಲ. ಅವನನ್ನು ಕಾಣಬೇಕಾದ್ರೆ ಆ ಶಕ್ತಿ ಬೇಕು. ಅಬ್ಧಿ ಅಪಾರ ಸ್ವರೂಪ ಮಮ ಅಂತ ವಿಚಾರ ಚಂದ್ರೋದಯ ಕಾರಣ ಮಾತನ್ನ ಹೇಳ್ತಾರೆ. ಅವನ ಮಹಿಮಾ ಹೆಂಗಂತಂದ್ರೆ ಅಬ್ಧಿ ಅಪಾರ ಸ್ವರೂಪ ಮಮ. ಲಹರಿ ವಿಷ್ಣು ಮಹೇಶ ಗಣೇಶ ಅವಾಗ ಸಪ್ತ ಕೋಟಿ ನಾಮಗಳು. ಅವನನ್ನು ನೀ ಎಲ್ಲಿ ಕಾಣಬೇಕಂತ ಅಲ್ಲಿ ಕಾಣಬಹುದು. ಆದರೆ ಆ ಕಂಡುಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಬೇಕು. ಅಂದರೆ ಹೆಂಗಾಗೈತಿ ಅಂತಂದ್ರೆ ಒಂದು ಕರಡಿ ಐತಿ. ಕರಡಿ, ಆ ಕರಡಿ ಏನಾಗಿರ್ಬೇಕು? ಕರಡಿ ಅಂದ್ರೆ ದರ್ಪಣ. ನಮ್ಮ ಮುಖ ಕಾಣಬೇಕಾಗಿತ್ತಂದ್ರೆ ಆ ಕಣ್ಣಿ ಸ್ವಚ್ಛವಾಗಿರ್ಬೇಕು. ಕಣ್ಣಿ ಸ್ವಚ್ಛವಾಗೈತಿ, ಹೋದಾಡ್ಬೇಕಂದ್ರೆ ಮುಖ ಕಾಣೋದಿಲ್ಲ. ಕರಡಿ ಸ್ವಚ್ಛವಾಗಿಯೂ ಇರಬೇಕು, ಹೋದಾಡ್ದಾಗ ನಿಂತಿರ್ಬೇಕು. ಅದಕ್ಕೆ ಹೇಳಿದ್ದು ಮನಿವಡಿಯ ಮನಿ ಒಳಗೆ ಇದ್ದಾನೋ ಇಲ್ಲವೋ ಬಸವಣ್ಣವರು. ನಮ್ಮ ಮನಸ್ಸು ಏನಾಗೈತಂದ್ರೆ ಕಾಮಾಕಾರ, ರೋಗಾಕಾರ, ಅಹಂಕಾರ, ಮಮಕಾರಗಳಿಗೆ ಜನ್ಮಾಂತರ ಮಾಡಿರ್ತಕ್ಕಂಥ ಸಂಸ್ಕಾರ ಅಂತ ಅಡ್ಕೊಂಡು ಈ ನಾಮರೂಪಗಳಿಗೆ ಹರದು ಮಾಡ್ತೈತಿ. ಅದು ಏನಾಗ್ಬೇಕಂದ್ರೆ ಬಂದಾಗಬೇಕು. ಅದು ಬಂದಾಗಬೇಕಂತಂದ್ರೆ ಮಲ ವಿಕ್ಷೇಪ ಆವರಣ ದೋಷಗಳು ಹೋಗ್ಬೇಕು. ಮಲ ವಿಕ್ಷೇಪ ದೋಷ ಹೋಗಿರಬೇಕು, ಆವರಣ ದೋಷವನ್ನು ಉಳಿದಿರಬೇಕು. ಅವಾಗ ಏನಾಗತ್ತಂದ್ರೆ ಕನ್ನಡಿ ಸ್ವಚ್ಛ ಆಗ್ತೈತಿ. ಆ ಕನ್ನಡಿ ಸ್ವಚ್ಛ ಅಂತಂದ್ರೆ ಮುಂದೆ ಮೂರ್ತಿ ಬಂದು ನಿಲ್ತೈತಿ. ಹೆಂಗ ಆ ಸ್ವಚ್ಛವಾಗಿರ್ತಕ್ಕಂಥ ಕನ್ನಡಿ ನಮ್ಮ ಮುಂದೆ ನಿಂತಾಗ ನಮಗೆ ಮುಖ ಕಾಣತ್ತೋ, ಹಂಗೆ ನಮ್ಮ ಭಾವನೆಗಳೆಲ್ಲ ಸ್ವಚ್ಛ ಆಗಿ ಹೆಂಗ ನಾಮದೇವ ಮಹಾರಾಜ ನಿರ್ಗುಣ ರೂಪದಲ್ಲಿ ಭಗವಂತ ಅದಾನ ಅಂತ ಕಂಡಿರೋದಲ್ಲ, ಹಾಗೆ ನಾವೇನು ಮಾಡ್ಬೇಕಂದ್ರೆ ನಮ್ಮಲ್ಲಿ ಪರಮಾತ್ಮ ಅದಾನ. ಈ ಜಗತ್ತೆಲ್ಲ ಅವಂದು, ಇದರ ಸೃಷ್ಟಿಕರ್ತ ಅವ, ನಮ್ಗೆ ಏನು ಇಲ್ಲ. ಹಂಗಾರೆ ಆ ಭಗವಂತನಿಗೆ ಏನು ಬೇಕು? ಏನು ಬೇಡ್ಕೋಬೇಕು? ಹೇಚಿದಾನ ದೇವ ದೇವ ತುಜೆ ವಿಸರಣ ಭಾವ ಗುಣ ಗಾಯಿನಾವಳಿ ಹೇಚಿ ಮಾಜಾ ಸರ್ವ ಜೋಡಿ ನಲಗ ಮುಕ್ತಿ ಧನ ಸಂಪದ ಸಂತ ಸಂಘ ದೇಹಿಸದ ಮನಸ್ಸು ನಿರ್ಧಾರ ಬೇಕು. ಭಗವಂತನ ಕೇಳಿದಂತ, ಭಗವಂತ ಕೇಳಿದಂತ ಯಾರ ತುಕಾರ ಮಹಾರಾಜ ತುಕಾರಾಮ್ ಮಹಾರಾಜರು ನಿತ್ಯ ದರ್ಶನಕ್ಕೆ ಹೋಗುವಾಗ ಭಗವಂತ ಮಗ ತೆಳಗ್ ಮಾಡ್ತಿದ್ದಾರೆ. ಅವಾಗ ತುಕಾರಾಮ್ ಮಹಾರಾಜರು ಕಾಯಿ ನೋಡ್ತಿದ್ರು ಭಗವಂತನ. ಆಗ ತೆಳಗ್ ಮಗ ಮಾಡೋದು ನೋಡಿ ಕೇಳಿದ್ರಂತ, ಅಪ್ಪ ಮತ್ತು ನಾನು ಬಂದವರಿಗೆ ಮಗ ತೆಳಗ್ ಮಾಡ್ತೀರ, ಕಾರಣ ಏನು? ಯಾಕೆ ಮಾಡ್ತಿದ್ದೀವಿ? ಇಲ್ಲ ತುಕಾರಾಮ ಮಹಾರಾಜರ ನಿಮ್ಮ ವಂಶ ಪರ್ಯಂತರನ ನಿಮ್ಮ ಪತ್ರ ಆಗಿ ಬಂದಿರಿ. ನೀವು ಯಾರೂ ಏನು ಕೇಳಿಲ್ಲ, ನಾ ಏನು ಕೊಡ್ದಂಗೆ ನಿಂತ್ಕೊಂಡು ಸೇವಾ ಮಾಡ್ಕೊಂಡ ನೀವು ಬರೋದು ನೋಡಿ ನನಗೆ ನಾಗಿ ಕೊಡ್ತೇನೆ ಅನ್ನೋದು ಭಗವಂತ. ಎತ್ತಾರ ನಿಮಗೆ ಇರಬಾರ್ದು. ತಲೆ ಅಂತಾರೆ ಅವ್ರ ಮನೆ ಸಂಸ್ಕಾರ ಹೆಂಗೈತೆ ನೋಡ್ರಿ. ನಾವೇನು ಮಾಡ್ತೇವೆ ಈ ವಾರಿ ಅಂತಂದ್ರೆ ಏನೋ ಆಸೆ ಇಟ್ಬಿಟ್ಟು ಹೋಗಿರ್ತೇವೆ. ಇಂಥ ಮನೆ ಹಾಳಾಗ್ಬೇಕಂತ ಇರ್ತೇವೆ. ಇಲ್ಲ ನಾವು ಬಂದ್ಬಿಡ್ದ್ರೆ ಒಂದೆರಡು ಕಾರ್ ಗಾಡಿ ನಿಂತಿರ್ಬೇಕು, ದೊಡ್ಡ ಶ್ರೀಮಂತ ಅವ್ರಿಗೆ ಬೇಡಿಕೆ ಇರ್ತೈತಿ. ನಾವು ಉದಿನ ಕಡ್ಡಿ ಸೇವಾದವರು, ಮುದಿನ ಉದಿನ ಕಡ್ಡಿ ಹಚ್ಚಿ ಪರ್ವತದಷ್ಟು ಪಗಾರ ಕೇಳೋರು. ತುಕಾರಾಮ್ ಮಹಾರಾಜರು ಬೆಂಕಿಯಾಗೈತಿ ನೋಡ್ರಿ. ಹೇಚಿದಾನ ದೇಗ ದೇವ ತುಜೆ ಸರಳ ಭಾವ. ಹೇಚಿದಾನ ದೇವ ಇದನ್ನೇ ಕೊಡ್ತಾನೆ. ಅದಕ್ಕೆ ಭಗವಂತ ಕೇಳಿದಾಗ ಹೇಳಿದ್ರಂತ ಇವರು ಏನಂತ, ನಾನು ನಿಮಗೆ ಏನು ಕೊಡಲಿದ್ದಕ್ಕೆ ನಾನು ನಿಮ್ಮನ್ನು ನೋಡಿ ಮಕಾಚಾರ ಮಾಡಾಕತ್ತೇನೆ ಅಂತ. ಅವಾಗ ನೀ ಯಾವಾಗ ಹೇಳ್ತೀವಿ ಅಂದ್ರೆ ನಾ ಕೇಳಿದ್ದನ್ನ ನೀ ಕೊಡ್ಬೇಕು. ನಾ ಕೇಳಿದ್ದನ್ನ ನೀ ಕೊಡ್ತಾನೆ ಅಂತ ನನಗೆ ವಚನ ಕೊಟ್ಟರು ಮಾತ್ರ ಕೇಳ್ತಾನೆ. ಆತ್ಮ ಕೇಳು ನೋಡಲ್ಲೇವ ಈಗ ಗಟ್ಟಿ ಮಾಡ್ಕೋ, ನಾ ಏನು ಕೇಳ್ತಾನೆ ಅದನ್ನೇ ನೀ ಕೊಡ್ಬೇಕು. ಆತ್ಮ ಕೇಳು. ಅವಾಗ ಕೇಳಿರುತ್ತೆ ಹೇಚಿದಾನ ದೇಗ ದೇವ ತುಜೆ ವಿಸರಣ ಭಾವ. ನಿನ್ನ ನೆನಪು ನನಗೆ ಎಂದೂ ಆಗಬಾರ್ದು, ಇದನ್ನೇ ನಾನು ಕೊಡು. ಶ್ರೀಮಂತಿಕೆ ಬೇಡ, ಮುಕ್ತಿನೂ ಬೇಡ ಅಂದ್ರೆ ನೋಡ್ರಿ, ಮುಕ್ತಿನೂ ಬೇಡ. ಸಂತ ಸಂಘ ದೇಹಿಸದ
ಸಂತರ ಒಡನಾಟ ಕೊಡು, ಸಂತರ ಸಂಘ ಕೊಡು. ಮುಂದಿನ ನುಡಿಯೊಳಗೆ ಹೇಳಿದ್ರು ಎಷ್ಟು ಗರ್ಭ ಅನ್ನೋದ್ರ ಕೊಡು. ಸಂತರ ಸಂಘದಲ್ಲಿ ಹುಟ್ಟಿಸು, ಸಂತರ ಮನೆಯಲ್ಲಿ ಹುಟ್ಟಿಸು. ಅದಕ್ಕೆ ಸರ್ವಜ್ಞ ಪ್ರಭು ಮಾತನಾಡಿದ್ದಾರೆ ಏನಂತ, ಎತ್ತಾಗಿ ತುತ್ತಾಗಿ ಅವರ ಹಿತ್ತಲದ ಮರವಾಗಿ ಅವರ ಹತ್ತಿರ ಇಳಿಸಿದ ಸರ್ವಜ್ಞ ಪರಮಾತ್ಮ. ಯಾವ ಸಂತರದಲ್ಲ ಅವರ ಮನೆಯೊಳಗೆ ನನ್ನ ಅವ್ರು ಮುರ್ತಕ್ಕಂಥ ತುತ್ತಾದ ಮಾಡಿ ಹುಟ್ಟಿಸ್ಪ ಬೇಡ. ಅವ್ರ ಮನೆಯಾಗ ಒಂದು ದುಡಿ ಎತ್ತಾಗಿ ಮಾಡಿ ಹುಟ್ಟಿಸ್ ಅವನ್ನ ಎಲ್ಲ ಇರ್ತಾನೆ ಬೇಡ. ಅವ್ರ ಹಿತ್ತಲ ಮರವಾಗಿ ಅವ್ರ ಮನೆಯಂತೆ ಒಂದು ಗಿಡ ಯಾರು ಹುಟ್ಟಿದ್ರು ಅವರನ್ನ ನೆರಳನ್ನ ಇರ್ತಾನೆ. ಹೆಂಗಾರ ಮಾಡಿ ಅವ್ರ ಹತ್ತಿರ ಇರಿಸು ಅಂತ ಕೇಳ್ಕೊಂಡು ಅಂಥ ಭಾವನೆಗಳನ್ನು ನಮ್ಮಲ್ಲಿ ಬರಬೇಕು. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಡೆದು ಬಂದೇವಿ. ಇದು ಒಂದೇ ಜನ್ಮದ ಪುಣ್ಯ ಅಲ್ಲ, ಇದು ಒಮ್ಮೆ ತೆಗೆದು ಹೋಗ್ತಾನೆ ಮತ್ತೆ ಸಿಗುವಂಥದ್ದಲ್ಲ. ಈ ಸೇವಾ ನಮಗೆ ಸಿಗಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಹೀಗಾಗಿ ನಮ್ಮ ಮಹಾರಾಜ ಹೇಳಿದ್ರು, ಅನನ್ಯಾದಿಂತೋ ಎಂತೋ ಮಾಂ ಯೋಜನಾ ಪರಿಪಾಸತೆ ತೇಜಾನಿತ್ಯಾಭಿಯುಕ್ತಾನಾಂ ಯೋಗಕ್ಕೆ ಮಾಮ್ಯಂ. ಅನನ್ಯವಾಗಿ ಈ ಮಂದಿರವನ್ನು ಕಟ್ಟಿಸಿ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿ ಕಾಲಕಾಲಾಂತರದ ಸಂತ ಮಹಾತ್ಮರನ್ನು ಕರೆದು ಅವರ ನಾಣ್ಣುಡಿಗಳನ್ನು ಕೇಳಿ ಅದರಿಂದ ಮುಕ್ತನಾಗಬೇಕಪ್ಪ ಅನ್ನುವಂಥ ಭಾವನೆ ಬರ್ಬೇಕಲ್ರಿ. ಆ ಭಾವನೆ ಬರ್ಬೇಕಾಗಿತ್ತಂದ್ರೆ ಅನಂತ ಜನ್ಮವಿನ ಆತ್ಮಾನಾಂ ಚಿಕಿತ್ಸತೆ ಅಂತ ಅನಂತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಒಟ್ಟು ಗುಡಿ ಬಂತಂದ್ರೆ ಅದು ತಾನೇ ಆಗೇ ಹೋಗುತ್ತೆ. ಅದಕ್ಕೆ ಗೀತೆಯಲ್ಲಿ ಭಗವಂತನ ಮಾತನ್ನು ಹೇಳ್ತಾನೆ, ಅಪಿತ್ಯೇಜೋ ದುರಾಚಾರೋ ಭಜಂತ್ಯವ ಮನನ್ಯವ ಸಾಧುರೇವ ಸಮಂತವ್ಯಂ. ಎಂತಹ ದುಷ್ಟಾದನಂತಂದ್ರು ಅವ ಪಾಪಿಯರಾನಂದ್ರು 11 ಜನದ ನನ್ನ ಆರಾಧಿಸಿ ನನ್ನ ಪಾದಕ್ಕೆ ಬಂದಾನಂದ್ರೆ ಅವನು ಕ್ಷಮಾ ಮಾಡ್ತಾನೆ ಅಂತ ಹೇಳಿದಾನಂತ. ನಾವು ನೀವು ಎಲ್ಲರೂ ಹಿಂದೆ ಮಾಡಿರ್ತಕ್ಕಂಥ ಪಾಪ ಪುಣ್ಯದ ಗಂಟನ್ನ ಕಟ್ಕೊಂಡ್ಬಂದೇವಿ. ಆ ಪಾಪ ಪುಣ್ಯದ ಗಂಟನ್ನ ಏನ್ ಮಾಡಬೇಕು? ವೃದ್ಧಿ ಮಾಡ್ಕೋಬೇಕು. ಪಾಪವನ್ನು ಕಳ್ಕೋಬೇಕು, ಪುಣ್ಯದ ಗಂಟನ್ನು ಕಟ್ಕೋಬೇಕು. ಆ ಪುಣ್ಯದ ಗಂಟೆ ಕಟ್ಕೊಂಡಾಗ ಮತ್ತೆ ಹಾಗೆ ನಮಗೆ ಈ ಪದವಿ ಸಿಗುತ್ತದ. ಈಗಾಗಲೇ ಆಜ್ಞೆ ಬಂದದ, ಮುಂದಿನ್ನು ಹರಿಪಾಠ ಕೀರ್ತನ ಕಾರ್ಯಕ್ರಮ ಇರ್ತದ. ಮತ್ತು ಅನುಸಿಕ್ಕಾಗ ಈ ವಿಷಯದ ಬಗ್ಗೆ ವಿಸ್ತಾರವಾಗಿ ಮಾತಾಡೋದು ಹೇಳುತ್ತಾ ನನ್ನ ಅಲ್ಪ ನುಡಿಗಳನ್ನು ಆ ಭಗವಂತನ ಪಾದದಲ್ಲಿ ಅರ್ಪಿಸಿ ಈ ಪ್ರವಚನ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಹರಿ ಓಂ ತತ್ಸತ್.